ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಡಯಾಬಿಟಿಸ್ ಇರುವವರು ಈ ಆಹಾರವನ್ನು ತಪ್ಪಿಸಿ ಅಂದರೆ ಯಾವೆಲ್ಲ ಆಹಾರವನ್ನು ತಿನ್ನಬಾರದು ಮತ್ತು ರಕ್ತದಲ್ಲಿನ ಸಕ್ಕರೆ ಹೆಚ್ಚಾಗಲು ಕಾರಣವಾಗುವಂಥ ಆಹಾರಗಳು ಮತ್ತು ಶುಗರ್ ಕಂಟ್ರೋಲನ್ನು ಮಾಡುವಂಥ ವಿಧಾನ ಎಲ್ಲನೇ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸರಿ, ಇದು ಡಯಾಬಿಟಿಸ್ ಇರುವವರು ಈ ಆಹಾರವನ್ನು ಸಂಪೂರ್ಣವಾಗಿ ತಿನ್ನಲೇಬಾರದು. ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಸಮಸ್ಯೆ ಒಂದು ಬಹಳ ಸಾಮಾನ್ಯವಾಗಿದ್ದು, ವಯಸ್ಸಾದವರು ಮಾತ್ರವಲ್ಲದೆ ಯುವಕರು ಕೂಡ ಈ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಡಯಾಬಿಟಿಸ್ ಎಂದರೆ ದೇಹದಲ್ಲಿನ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಾಗುವಂಥ ಸ್ಥಿತಿ. ಇದನ್ನು ನಿಯಂತ್ರಣದಲ್ಲಿ ಇಡಲು ಔಷಧಿ ಮಾತ್ರ ಸಾಕಾಗುವುದಿಲ್ಲ. ಸರಿಯಾದ ಆಹಾರ ಪದ್ಧತಿಯು ತುಂಬ ಮುಖ್ಯವಾಗಿರುತ್ತದೆ. ಕೆಲವೊಂದು ಆಹಾರಗಳನ್ನು ತಪ್ಪಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇಡಬಹುದು. ಈ ಲೇಖನದಲ್ಲಿ ಡಯಾಬಿಟಿಸ್ ಇರುವವರು ಯಾವ ಆಹಾರಗಳನ್ನು ತಪ್ಪಿಸಬೇಕು ಮತ್ತು ಏಕೆ ತಪ್ಪಿಸಬೇಕು ಎಂಬುದನ್ನು ವಿವರವಾಗಿ ತಿಳಿಯೋಣ. ಸರಿ, ಸಕ್ಕರೆ ಇರುವಂತಹ ಆಹಾರಗಳು. ಡಯಾಬಿಟಿಸ್ ಇರುವವರು ಮೊದಲಿಗೆ ತಪ್ಪಿಸಬೇಕಾದ್ದು ಹೆಚ್ಚು ಸಕ್ಕರೆ ಇರುವಂಥ ಆಹಾರಗಳು. ಸಕ್ಕರೆ ದೇಹದಲ್ಲಿ ಬೇಗನೆ ಗ್ಲೂಕೋಸ್ ಆಗಿ ರಕ್ತದಲ್ಲಿನ ಶುಗರ್ ಮಟ್ಟವನ್ನು ಹೆಚ್ಚಿಸುತ್ತದೆ. ತಪ್ಪಿಸಬೇಕಾದವು ಸಿಹಿ ಪದಾರ್ಥಗಳು: ಜಿಲೇಬಿ, ಲಡ್ಡು, ಕೇಕು, ಚಾಕ್ಲೇಟು, ಐಸ್ ಕ್ರೀಮು, ಪಾಯಸ ಮುಂತಾದ ಇವುಗಳನ್ನು ಹೆಚ್ಚು ತಿನ್ನುವುದರಿಂದ ರಕ್ತದಲ್ಲಿನ ಶುಗರ್ ಮಟ್ಟ ತಕ್ಷಣವೇ ಏರುತ್ತದೆ. ಸರಿ, 2. ಕೂಲ್ ಡ್ರಿಂಕ್ಸ್ ಮತ್ತು ಸಾಫ್ಟ್ ಡ್ರಿಂಕ್ಸು. ಕೂಲ್ ಡ್ರಿಂಕ್ಸ್ ಮತ್ತು ಪ್ಯಾಕೆಟ್ ಜ್ಯೂಸು, ಎನರ್ಜಿ ಡ್ರಿಂಕ್ಸ್ಗಳಲ್ಲಿ ತುಂಬ ಪ್ರಮಾಣದ ಸಕ್ಕರೆ ಇರುತ್ತದೆ. ಇವು ದೇಹಕ್ಕೆ ಯಾವುದೇ ಪೋಷಕಾಂಶಗಳನ್ನು ನೀಡುವುದಿಲ್ಲ. ಇದರಿಂದ ಆಗುವ ಸಮಸ್ಯೆಗಳು: ಶುಗರ್ ಮಟ್ಟ ತಕ್ಷಣವೇ ಹೆಚ್ಚಾಗುತ್ತದೆ, ತೂಕ ಹೆಚ್ಚಾಗುತ್ತದೆ, ಹೃದಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಬದಲಾಗಿ ನೀವು ಬೆಚ್ಚಗಿನ ನೀರು, ಲಿಂಬೆ ನೀರು, ಸಕ್ಕರೆ ಇಲ್ಲದೆ ಮಜ್ಜಿಗೆ, ತೆಂಗಿನಕಾಯಿ ನೀರು ಇದನ್ನು ನೀವು ಕುಡಿಯಬಹುದು. ಹಾಗೆ ಬಿಳಿ ಅಕ್ಕಿ ಮತ್ತು ಮೈದಾ ಪದಾರ್ಥಗಳು. ಬಿಳಿ ಅಕ್ಕಿ ಮತ್ತು ಮೈದಾದಿಂದ ತಯಾರಾದ ಆಹಾರಗಳಲ್ಲಿ ಫೈಬರ್ ಕಡಿಮೆ ಇರುತ್ತದೆ. ಇದರಿಂದ ಆಹಾರ ಬೇಗ ಜೀರ್ಣವಾಗಿ ಶುಗರ್ ಮಟ್ಟ ಹೆಚ್ಚಾಗುತ್ತದೆ. ಸರಿ, ತಪ್ಪಿಸಬೇಕಾದಂಥ ಪದಾರ್ಥಗಳು: ವೈಟ್ ರೈಸು, ಬನ್ನು, ಪಿಜ್ಜಾ, ಬರ್ಗರು, ಪೂರಿ, ನೂಡಲ್ಸು, ಬೇಕರಿ ಪದಾರ್ಥಗಳು. ಉತ್ತಮ ಪರ್ಯಾಯ: ಬ್ರೌನ್ ರೈಸು, ರಾಗಿ, ಜೋಳ, ಓಟ್ಸು, ಗೋಧಿ ಆಹಾರವನ್ನು ನೀವು ಸೇವಿಸಬಹುದು. ಹಾಗೆ ಎಣ್ಣೆಯಲ್ಲಿ ಕರಿದ ಆಹಾರಗಳು. ಹೆಚ್ಚು ಎಣ್ಣೆಯಲ್ಲಿ ತಯಾರಾದಂಥ ಆಹಾರಗಳು ಡಯಾಬಿಟಿಸ್ ರೋಗಿಗಳಿಗೆ ಹಾನಿಕಾರಕವಾಗಿರುತ್ತದೆ. ಇವು ದೇಹದಲ್ಲಿ ಕೊಬ್ಬನ್ನು ಹೆಚ್ಚಿಸಿ ಇನ್ಸುಲಿನ್ ಕಾರ್ಯವನ್ನು ಕಡಿಮೆ ಮಾಡುತ್ತದೆ. ತಪ್ಪಿಸಬೇಕಾದದ್ದು: ಬಜ್ಜಿ, ಸಮೋಸ, ಚಿಪ್ಸ್, ಫ್ರೆಂಚ್ ಫ್ರೈ, ಪಕೋಡ. ಇದರಿಂದ ಏನಾಗುತ್ತದೆ? ತೂಕ ಹೆಚ್ಚಾಗುತ್ತದೆ ಮತ್ತು ಹೃದಯದ ಕಾಯಿಲೆ ಅಪಾಯ ಮತ್ತು ಶುಗರ್ ನಿಯಂತ್ರಣ ಕಷ್ಟವಾಗುತ್ತದೆ. ಹಾಗೆ ಫಾಸ್ಟ್ ಫುಡ್ಡು. ಇಂದಿನ ಯುವಕರು ಹೆಚ್ಚು ಫಾಸ್ಟ್ ಫುಡ್ಡು ತಿನ್ನುತ್ತಿದ್ದಾರೆ. ಆದರೆ ಡಯಾಬಿಟಿಸ್ ಇರುವವರು ಇದನ್ನು ಸಾಧ್ಯವಾದಷ್ಟು ಕಡಿಮೆ ತಿನ್ನಬೇಕು. ಫಾಸ್ಟ್ ಫುಡ್ ಉದಾಹರಣೆಗಳು: ಬರ್ಗರು, ಪಿಜ್ಜಾ, ಫ್ರೈಡ್ ಚಿಕನು, ರೋಲ್, ಪ್ಯಾಕೇಜ್ ಸ್ನ್ಯಾಕ್ಸು. ಇವುಗಳಲ್ಲಿ ಹೆಚ್ಚು ಉಪ್ಪು, ಎಣ್ಣೆ, ಕಾರ್ಬೋಹೈಡ್ರೇಟ್ ಇರುತ್ತದೆ. ಹೆಚ್ಚು ಸಿಹಿ ಹಣ್ಣುಗಳು. ಹಣ್ಣುಗಳು ಆರೋಗ್ಯಕರವಾದರೂ ಕೆಲವು ಹಣ್ಣುಗಳಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚು ಇರುತ್ತದೆ. ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕಾದಂಥ ಹಣ್ಣುಗಳು: ಮಾವು, ದ್ರಾಕ್ಷಿ, ಬಾಳೆಹಣ್ಣು, ಚಿಕ್ಕು, ಸೀತಾಫಲ. ತಿನ್ನಬಹುದಾದಂಥ ಹಣ್ಣುಗಳು: ಸೇಬು, ಪಪ್ಪಾಯಿ, ಕಿತ್ತಳೆ, ಪೇರಳೆ, ಕಲ್ಲಂಗಡಿ. ಇದನ್ನು ಮಿತವಾಗಿ ತಿನ್ನಬಹುದು. ಹಾಗೆ ಮದ್ಯಪಾನ ಮತ್ತು ಧೂಮಪಾನ. ಡಯಾಬಿಟಿಸ್ ಇರುವವರು ಮದ್ಯಪಾನ ಮತ್ತು ಸಿಗರೇಟ್ ಸಂಪೂರ್ಣವಾಗಿ ತಪ್ಪಿಸುವುದು ಉತ್ತಮ. ಏಕೆ? ರಕ್ತದಲ್ಲಿನ ಶುಗರ್ ಅಸ್ಥಿರವಾಗುತ್ತದೆ, ಹೃದಯದ ಸಮಸ್ಯೆ ಹೆಚ್ಚಾಗುತ್ತದೆ, ಲಿವರ್ ಕೂಡ ಹಾನಿಯಾಗಬಹುದು. ಸರಿ, ಹೆಚ್ಚು ಕೊಬ್ಬು ಇರುವಂಥ ಮಾಂಸಾಹಾರ. ಕೆಲವು ಮಾಂಸಾಹಾರ ಪದಾರ್ಥಗಳಲ್ಲಿ ಹೆಚ್ಚು ಕೊಬ್ಬು ಇರುತ್ತದೆ. ಇಲ್ಲಿ ನೀವು ಕಡಿಮೆ ಮಾಡಬೇಕಾದದ್ದು ಮಟನ್ ಫ್ರೈ, ಫ್ರೈಡ್ ಚಿಕನು, ಫಾಸ್ಟೇಜ್ ಮೀಟು, ಸಾಸೇಜು ಇವುಗಳನ್ನು ಕಡಿಮೆ ಮಾಡಬೇಕಾಗುತ್ತದೆ. ಉತ್ತಮ ಆಯ್ಕೆ: ಬೇಯಿಸಿದ ಮೀನು, ಕಡಿಮೆ ಎಣ್ಣೆಯ ಚಿಕನು, ಮೊಟ್ಟೆ. ಇದನ್ನು ಮಿತವಾಗಿ ನೀವು ಸೇವಿಸಬಹುದು. ಹಾಗೆ ಬಿಸ್ಕೆಟ್ ಮತ್ತು ಪ್ಯಾಕೆಟ್ ಆಹಾರಗಳು. ಬಹುತೇಕ ಪ್ಯಾಕೆಟ್ ಆಹಾರಗಳಲ್ಲಿ ಮರೆಮಾಚಿದಂಥ ಸಕ್ಕರೆ ಮತ್ತು ಉಪ್ಪು ಇರುತ್ತದೆ.
ಉದಾಹರಣೆಗೆ ಕ್ರೀಮ್ ಬಿಸ್ಕಿಟು, ಪ್ಯಾಕೆಟ್ ಕೇಕು, ಕುಕ್ಕೀಸು, ಇನ್ಸ್ಟಂಟ್ ಫುಡ್ಡು ಇವು ಶುಗರ್ ಮಟ್ಟವನ್ನು ನಿಧಾನವಾಗಿ ಹೆಚ್ಚಿಸುತ್ತದೆ. ಹಾಗೆ ಹೆಚ್ಚು ಉಪ್ಪು ಇರುವ ಆಹಾರಗಳು ಡಯಾಬಿಟಿಸ್ ಇರುವವರಿಗೆ ರಕ್ತದ ಒತ್ತಡದ ಸಮಸ್ಯೆಯು ಬರುತ್ತದೆ. ಆದ್ದರಿಂದ ಹೆಚ್ಚು ಉಪ್ಪು ಸೇವನೆ ತಪ್ಪಿಸಬೇಕಾದದ್ದು ಉಪ್ಪಿನಕಾಯಿ, ಪ್ಯಾಕೆಟ್ ಚಿಪ್ಸು, ಫಾಸ್ಟ್ ಫುಡ್ಡು, ರೆಡಿ ಮಿಕ್ಸ್ ಆಹಾರಗಳು. ಸರಿ, ಡಯಾಬಿಟಿಸ್ ಇರುವವರು ಏನನ್ನು ತಿನ್ನಬೇಕು? ಸರಿಯಾದ ಆಹಾರ ಸೇವನೆಯಿಂದ ಡಯಾಬಿಟಿಸನ್ನು ನಿಯಂತ್ರಣದಲ್ಲಿ ಇಡಬಹುದು. ಉತ್ತಮ ಆಹಾರಗಳು: ಹಸಿರು ತರಕಾರಿಗಳು, ರಾಗಿ ಮುದ್ದೆ, ಓಟ್ಸು, ಕಡಿಮೆ ಎಣ್ಣೆಯ ಆಹಾರ, ಕಾಳುಗಳು, ಮೊಳಕೆ ಬಂದ ಧಾನ್ಯಗಳು, ಸಾಕಷ್ಟು ನೀರು. ಹಾಗೆ ವ್ಯಾಯಾಮವೂ ಅಗತ್ಯ. ಆಹಾರದ ಜೊತೆಗೆ ಪ್ರತಿದಿನ ವ್ಯಾಯಾಮ ಕೂಡ ಮುಖ್ಯ. ಮಾಡಬಹುದಾದಂಥ ವ್ಯಾಯಾಮ: ನಡೆಯುವುದು, ಯೋಗ, ಸ್ಟ್ರೆಚಿಂಗು, ಲಘು ವ್ಯಾಯಾಮ. ಪ್ರತಿದಿನ ಕನಿಷ್ಠ 30 ನಿಮಿಷ ವ್ಯಾಯಾಮ ಮಾಡಿದರೆ ಶುಗರ್ ನಿಯಂತ್ರಣಕ್ಕೆ ಸಹಾಯವಾಗುತ್ತದೆ. ಹಾಗಾಗಿ ಮುಖ್ಯ ಸಲಹೆಗಳು: ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡಬೇಕು, ಹೆಚ್ಚು ನೀರನ್ನು ಕುಡಿಯಬೇಕು, ವೈದ್ಯರ ಸಲಹೆಯನ್ನು ಪಾಲಿಸಬೇಕು, ನಿಯಮಿತವಾಗಿ ಶುಗರ್ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು, ಒತ್ತಡ ಕಡಿಮೆಯಾಗಿ ಇಟ್ಟುಕೊಳ್ಳಿ. ಡಯಾಬಿಟಿಸ್ ಒಂದು ಜೀವಿತಾವಧಿಯ ಸಮಸ್ಯೆಯಾಗಿದ್ದರೂ ಸರಿಯಾದ ಆಹಾರ ಪದ್ಧತಿ ಮತ್ತು ಆರೋಗ್ಯಕರ ಜೀವನ ಶೈಲಿಯಿಂದ ಅದನ್ನು ಸುಲಭವಾಗಿ ನಿಯಂತ್ರಣದಲ್ಲಿ ಇಡಬಹುದು. ಸಕ್ಕರೆ, ಫಾಸ್ಟ್ ಫುಡ್, ಎಣ್ಣೆಯ ಪದಾರ್ಥಗಳು ಮತ್ತು ಪ್ಯಾಕೇಜ್ ಆಹಾರಗಳನ್ನು ಕಡಿಮೆ ಮಾಡುವುದು ಬಹಳ ಮುಖ್ಯ. ಆರೋಗ್ಯಕರ ಆಹಾರ ಮತ್ತು ನಿಯಮಿತ ವ್ಯಾಯಾಮದಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಇದು ಆರೋಗ್ಯಕರ ಜೀವನ ಶೈಲಿಯನ್ನು ಆರಂಭಿಸಿ. ಹಾಗೆ ನಿಮಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.